ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಒಂದು ಹೆಲ್ತ್ ಬೆನಿಫಿಟ್ಸ್ ಇರುವ ರೆಸಿಪಿ ಅಂತಲೂ ಹೇಳ್ಬೋದು. ಈ ಒಂದು ರೆಸಿಪಿ ಏನಂದರೆ ಕಪ್ಪು ಅಕ್ಕಿಯ ಗಂಜಿ ಹೇಗೆ ಮಾಡೋದು ತೆಂಗಿನ ಹಾಲನ್ನು ಬಳಸಿ ಅಂತ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟಿಯಾಗಿರುತ್ತೆ. ಆಗಿನ ಕಾಲದಲ್ಲೆಲ್ಲ ರಾಜರುಗಳು ಮಾತ್ರ ಬಳಸುತ್ತಿದ್ದಂಥ ಒಂದು ಅಕ್ಕಿ ಅಂತಲೂ ಹೇಳ್ಬೋದು. ಇದು ಮಧುಮೇಹದ ತೊಂದರೆ ಮತ್ತು ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇರೋರಿಗೆಲ್ಲ ತುಂಬ ಒಳ್ಳೆಯದು. ತುಂಬ ನ್ಯೂಟ್ರಿಷನ್ ಇರುವ ಒಂದು ಅಕ್ಕಿ ಅಂತಲೂ ಹೇಳ್ಬೋದು. ಇದನ್ನು ಹೇಗೆ ಕುಕ್ ಮಾಡೋದು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಇದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ಹೇಗೆ ನಾವು ತಗೊಬೇಕು ಡೈಲಿ ಬ್ರೇಕ್ಫಾಸ್ಟ್ ಆಗಿ ಅಂತಲೂ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ನಾನು ಅಕ್ಕಿ ತೊಗೊಂಡ್ಬಿಟ್ಟು ರಾತ್ರಿಯೇ ತೊಳೆದುಬಿಟ್ಟು ನೆನೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ 1 ಲೋಟಕ್ಕೆ 2 ಲೋಟ ನೀರು ಆಗೋಷ್ಟು ಹಾಕಿ ನೆನೆ ಹಾಕಿದ್ದೀನಿ. ಚೆನ್ನಾಗಿ ಓವರ್ ನೈಟ್ ಫುಲ್ಲಾಗಿ ಈ ಥರ ನೆನೆಬೇಕು. ನೆಂದಾದಮೇಲೆ ನೋಡಿ ಈ ಥರ ಕಲರ್ ಬಿಟ್ಕೊಳುತ್ತೆ ನೀರಲ್ಲಿ. ಈ ನೀರನ್ನ ಎಸಿಬಾರ್ದು, ಈ ನೀರನ್ನ ಸೋಸಿ ತೆಗೆದಿಟ್ಕೊಳ್ಳಿ. ನೋಡಿ, ಇದನ್ನು ಚೆನ್ನಾಗಿ ಸೋಸಿ ತೆಗೆದಿಟ್ಕೊಂಡ್ಮೇಲೆ ಈ ಅಕ್ಕಿನ ಸ್ವಲ್ಪ ಹೊತ್ತು ಆರಕ್ಕಿಡೋಣ. ನೋಡಿ, ಈ ಕಲರ್ ಇರುತ್ತೆ ಈ ಅಕ್ಕಿಯ ನೀರು. ಈ ಅಕ್ಕಿಯ ನೀರಲ್ಲಿ ಚೆಲ್ಲಬೇಡಿ, ಯಾಕಂದರೆ ಈ ಅಕ್ಕಿಯ ನೀರಲ್ಲೂ ನ್ಯೂಟ್ರಿಷನ್ಸ್ ಎಲ್ಲ ಇರುತ್ತೆ. ಇದನ್ನು ಆರಕ್ಕಿಟ್ಟಿದ್ದೀನಿ. ನೋಡಿ, ಸ್ವಲ್ಪ ಹೊತ್ತು ಆದಮೇಲೆ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಬಸಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಕಡ್ಬಿನ ತರಿ, ಹಂಗಂದರೆ ರವೆ ಥರ ತರಿಯಾಗಿ ರುಬ್ಕೊಳೋಣ. ನೋಡಿ, ಇವಾಗ ಈ ಲೋಟದಲ್ಲಿ 2 ಲೋಟ ನೀರು ಹಾಕಿದ್ನಲ್ಲ, ಅದೇ ಥರ ಇನ್ನೂ ಒಂದು 4 ಲೋಟ ನೀರನ್ನು ಅಳೆದಿಟ್ಕೊಂಡಿದ್ದೀನಿ. ನೋಡಿ, ಆಲ್ರೆಡಿ ಇದ್ದ 2 ಲೋಟ ನೀರು ಮತ್ತು ಇನ್ನೂ ಒಂದು 4 ಲೋಟ ನೀರು, ಒಟ್ಟು 6 ಲೋಟ ನೀರನ್ನು ನಾನು ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ. ಈಗ ತರಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಒಂದು ಕೆಂಪಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ತರಿ ಅಂದರೆ ನೀವು ರವೆ ಥರ ನೀವು ಒಡ್ಕೊಬೇಕು. ಈ ಥರ ನೋಡಿ ಹಾಕಿಬಿಟ್ಟು ನಿಧಾನಕ್ಕೆ ದಪ್ಪ ಪಾತ್ರೆ ಇರುತ್ತಲ್ಲ, ಆ ಪಾತ್ರೆಯಲ್ಲಿ ಈ ಒಂದು ಗಂಜಿನ ಮಾಡಬೇಕು. ಎಕ್ಸಾಂಪಲ್ ಕುಕ್ಕರ್ ಈ ಥರ ತಳ ಇರೋ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ತಳ ಸಿಮ್ಮಲ್ಲೇ ಇಟ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡಿ. ನೋಡಿ, ಇವಾಗ ಇದು ಬೆಂದಿದೆ. ಈಗ ಅದೇ ಜಾರ್ನಲ್ಲಿ ಒಂದು ಕೈ ಹಿಡಿಯಾದಷ್ಟು ತೆಂಗಿನಕಾಯಿ ಪೀಸನ್ನು ಹಾಕಿ ಚೆನ್ನಾಗಿ ರುಬ್ಬಿಟ್ಟು ತೆಂಗಿನ ಹಾಲನ್ನು ತೆಗೆದುಕೊಳ್ಳೋಣ. ನೋಡಿ, ಇವಾಗ ತೆಂಗಿನ ಹಾಲು ತೊಗೊತಾ ಇದ್ದೀನಿ. ತೆಂಗಿನ ಹಾಲನ್ನು ತಗೊಂಡ್ಬಿಟ್ಟು ಫಸ್ಟ್ ತೊಗೊತೀವಲ್ಲ ಅದೇ ಹಾಲು ಮಾತ್ರ ಹಾಕ್ಕೋಬೇಕು. ಸೆಕೆಂಡ್ ತೆಂಗಿನ ಹಾಲು ತೊಗೊತೀವಲ್ಲ ಅದನ್ನು ನೀರು ಹಾಕಿ ತೆಗಿಬಾರ್ದು, ಚೆನ್ನಾಗಿರಲ್ಲ. ಈ ಥರ ಒಂದು ಗಟ್ಟಿ ಹಾಲನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ಫಸ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ ನಂತರ ಏನು ಮಾಡಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ. ನಿಮಗೆ ಗಟ್ಟಿ ಅನಿಸಿದರೆ ಬೇಕಾದರೆ ಸ್ವಲ್ಪ ನೀರು, ತೆಂಗಿನ ಹಾಲಿನ ನೀರು ಮತ್ತೆ ತೊಗೊಂಡಿರ್ತೀರ ಸೆಕೆಂಡ್ ಟೈಮ್, ಅದು ಹಾಕ್ಕೊಳ್ಳಿ. ನಾನು ಹಾಕಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರೋ ತೆಂಗಿನ ಹಾಲನ್ನು ಬಳಸಿ ಕಪ್ಪಕ್ಕಿಯಲ್ಲಿ ಮಾಡುವಂಥ ಈ ಒಂದು ಗಂಜಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದು ತುಂಬ ನ್ಯೂಟ್ರಿಷನ್ಸ್ ಆದ ಫುಡ್ ಅಂತಲೇ ಹೇಳ್ಬೋದು. ರಾಜರ ಕಾಲದಲ್ಲಿ ಅವರ ಮನೆಯಲ್ಲಿ ಬಳಸಿದಂಥ ಈ ಒಂದು ಗಂಜಿಯನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಗಂಜಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಈ ರೆಸಿಪಿ ಇಷ್ಟವಾದ ಇಲ್ಲಿ ಲೈಕ್ ಮಾಡಿ, ಶೇರ್, ಕಮೆಂಟ್ ಮಾಡಿ, ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ವೀಡಿಯೋಸ್ನ ಮಧ್ಯದಲ್ಲಿ ಸ್ಕಿಪ್ ಮಾಡದ ಹಾಗೆ ನೋಡಿ. ಆಗಲೇ ಗೊತ್ತಾಗುತ್ತೆ ನಾನು ಯಾವ ರೀತಿ ಈ ರೆಸಿಪೀಸಿನ ಮಾಡಿದ್ದೀನಿ ಅಂತ. ಧನ್ಯವಾದ.